ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀಗು ಮುರುಳಿ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆಲ್ಲ ಒಂದು ಸ್ವೀಟ್ ರೆಸಿಪಿ ತೋರಿಸ್ತಿದ್ದೀನಿ. ಆ ಸ್ವೀಟ್ ನೇಮ್ ಏನು ಅಂತಂದರೆ ಕಾಜು ಬರ್ಫಿ. ಮೊದಲು ಒಂದು ಜಾರ್ಗೆ 1 ಕಪ್ ಗೋಡಂಬಿನ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗುತ್ತೆ. ಈ ಪುಡಿ ಆದಮೇಲೆ ಇದನ್ನು ಸೈಡ್ಗೆ ತಿಡಿ ನೋಡಿ, ಇಷ್ಟಾದರೆ ಸಾಕು. ಇದಾದಮೇಲೆ ಇದನ್ನು ಸೈಡ್ಗೆ ತಿಟ್ಬಿಟ್ಟು ಒಂದು ಪ್ಯಾನ್ಗೆ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಶುಗರ್ ಹಾಕ್ಕೊಳ್ಳಿ. ನಾವು ಯಾವ ಕಪ್ಪಲ್ಲಿ ಶುಗರ್ ಹಾಕ್ಕೊಂಡಿರ್ತೀವೋ ಆ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಸಕ್ಕರೆನ ಕರಗಿಸ್ಕೋಬೇಕು. ಅದಾದಮೇಲೆ ಆ ಪಾಕನ ನೀಟಾಗಿ ಒಂದು ಎಳೆ ಪಾಕ ಬರೋ ಥರ ಅದನ್ನು ಕುದಿಸ್ಕೋಬೇಕು. ಒಂದು ಎಳೆ ಪಾಕ ಅಂತಂದರೆ ಇವಾಗ ಜಾಮೂನ್ಗೆಲ್ಲ ನಾವು ಯಾವ ಥರ ಪಾಕ ತೊಗೋತೀವಿ ಆ ಥರ ಪಾಕ ತೊಗೋಬೇಕು. ಇದನ್ನು ಅದು ನೀಟಾಗಿ ಕರಗಿದ್ಮೇಲೆ ಕುದಿ ಬರುತ್ತೆ. ಆವಾಗ ನೀವು ಚೆಕ್ ಮಾಡ್ಬೋದು ಅದು ಹೆಂಗೆ ಬಂದೈತೆ ಪಾಕ ಅಂತ. ಸ್ವಲ್ಪ ನಮ್ಮ ಕೈ ಅಂಟಿದ್ರೆ ಸಾಕು, ಅಲ್ಲಿ ನೋಡಿ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಒಂದು ಎಳೆ ಹೇಗೆ ಬರೋದು ಅಂತ. ಆ ಥರ ಒಂದು ಎಳೆ ಬಂದರೆ ಸಾಕು, ಪಾಕ ರೆಡಿಯಾಗಿದೆ ಅಂತ ಅರ್ಥ. ಈ ಥರ ಪಾಕ ರೆಡಿ ಆದಮೇಲೆ ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಏಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ನಾವು ಆವಾಗಲೇ ಪುಡಿ ಮಾಡಿ ಇಟ್ಕೊಂಡಿರೋಂತಹ ಗೋಡಂಬಿ ಪೌಡರ್ನ ಇದರೊಳಗಡೆ ಹಾಕಿ ಗಂಟಿಲ್ದಿರೋ ಥರ ನೀಟಾಗಿ ಕಲಿಸ್ಕೋಬೇಕು. ಸ್ವಲ್ಪನೂ ಗಂಟಿರಬಾರ್ದು. ಅದನ್ನು ಕೈ ಹಾಡಿಸ್ತಾನೆ ಇರಿ. ಕೈ ಹಾಡಿಸೋದು ಬಿಟ್ಬಿಟ್ರೆ ಗಂಟಾಗ್ಬಿಡುತ್ತೆ. ನಾವು ಕೈ ಹಾಡಿಸ್ತಾನೆ ಇರಬೇಕು. ಕೈ ಆಡಿಸ್ತಾನೆ ಇರಿ, ಅದು ಗಂಟಾಗಿ ಬಿಡಬಾರ್ದು. ನಾವು ಕೈ ಆಡಿಸ್ತಾನೆ ಇರಬೇಕು. ಅದು ಹೇಗೆ ಬೇಯಬೇಕು ಅಂತಂದರೆ ಪಾತ್ರೆನೇ ಬಿಟ್ಟು ಬರಬೇಕು. ಅದು ಆ ಥರ ಬೇಯಿಸ್ಬೇಕು ನಾವು. ನೋಡಿ, ಈ ಥರ ಸೌಟ್ ಎತ್ತಿದ್ರೆ ಲೇಯರ್ ಟೈಪ್ ಬರಬೇಕು. ಅಲ್ಲಿವರೆಗೂ ನಾವು ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ಅದೇ ಪ್ಯಾನ್ ಒಳಗಡೆ ಅದು ಪಾತ್ರೆ ಬಿಟ್ಟು ಬರೋವರೆಗೂ ಬೇಯಿಸ್ಕೋಬೇಕು. ಈ ಮಧ್ಯದಲ್ಲಿ ನಾವು 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ತುಂಬ ರುಚಿಯಾಗಿರುತ್ತೆ. ತುಪ್ಪ ಹಾಕ್ಕೊಂಡು ಅದನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಪಾತ್ರೆ ಬಿಟ್ಟು ಬರೋವರೆಗೂ ನೀಟಾಗಿ ಕಲಿಸ್ಕೊಳ್ಳೋಣ. ಅದನ್ನು ನೋಡಿ, ಸೌಟಲ್ಲಿ ಅದನ್ನು ಎತ್ತಿದ್ರೆ ಈ ಥರ ಲೇಯರ್ ಬರಬೇಕು. ಆವಾಗ ಇದು ರೆಡಿಯಾಗಿದೆ ಅಂತ ಅರ್ಥ. ಅದಾದಮೇಲೆ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಸವರಿ ಇದನ್ನು ಆ ತಟ್ಟೆಗೆ ಟ್ರಾನ್ಸ್ಫರ್ ಮಾಡೋಣ. ಇದು ಫುಲ್ಲು ತಣ್ಣಗಾಗೋವರೆಗೂ ಬಿಟ್ಟು, ತಣ್ಣಗಾದ್ಮೇಲೆ ನಾವು ಚಪಾತಿನ ಹೇಗೆ ನಾದ್ಕೋತೀವಿ ಹಂಗೆ ನಾದ್ಕೋಬೇಕು. ನೋಡಿ, ಇವಾಗ ಚಪಾತಿ ಹೇಗೆ ನಾದ್ಕೋಬೇಕು ಹಾಗೇ ಲಟ್ಟಣಿಗೆಯಲ್ಲಿ ಅದನ್ನು ನೀಟಾಗಿ ನಾದ್ಕೊಂಡು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ರುಚಿಯಾದ ಕಾಜು ಬರ್ಫಿ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.